ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗು ಇಲ್ಲಿ ಸಂತೋಷವಾಗಿದೆ, ಎಲ್ಲಾರ ಜೊತೆ ಹೊಂದ್ಕೊಂಡಿದ್ದಾಳೆ. ನಾವು ಅಷ್ಟೇ ಮಗುನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ. ಇಂಥ ಸಮಯದಲ್ಲಿ ನೀವು ಮಗುನ ನಿಮ್ಮನೆ ಕರ್ಕೊಂಡು ಹೋದ್ರೆ ಅವಳ ಮನಸ್ಸು ಖಂಡಿತ ನೋವಾಗುತ್ತೆ. ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನೀವು ಹೇಳೋದು ಸರಿಯಾಗೇ ಇದೆ. ಹಾಗಂತ ನಮ್ಮನೆ ಹುಡುಗಿನ ನಿಮ್ಮನೇಲಿ ಎಷ್ಟು ದಿನ ಅಂತ ಇಟ್ಕೋತೀರಾ? ಇವತ್ತಲ್ಲ ನಾಳೆ ನಮ್ಮನೆಗೆ ಬರಲೇಬೇಕಲ್ವಾ? ಅದು ಯಾರ ಕೈಲಿದೆ ರವಿಶಂಕರ್? ಆ ಭಗವಂತ ಮಗುನ ಈ ಮನೇಲಿ ಎಷ್ಟು ದಿನ ಇಡ್ತಾನೋ ಅಷ್ಟು ದಿನ ನಾವು ಸಂತೋಷವಾಗಿ ನೋಡ್ಕೋತೀವಿ. ಯಾವತ್ತು ಆ ಮಗುಗೆ ಇದು ತನ್ನ ಮನೆ ಅಲ್ಲ ಅನ್ಸುತ್ತೆ ಅವತ್ತು ಅವಳು ನಿಮ್ಮ ಮನೆಗೆ ಬರ್ಬೋದು. ನೋಡಿ, ಆ ಟೈಮ್ ಇವಾಗ್ಲೇ ಬಂದಿದೆ ಅಂತ ಅನ್ಕೊಳ್ಳಿ. ಸುಮ್ನೆ ನಮ್ಮ ಮಗುನ ನಮ್ ಜೊತೆ ಕಳ್ಸ್ಕೊಡ್ರಿ. ಹಾಗೆಲ್ಲ ಹೇಳ್ಬೇಡಮ್ಮ. ನಮ್ ಭಾವನ ಬಂದು ಮಗುನ ಕರ್ಕೊಂಡು ಹೋಗ್ತಾಳೆ. ಓಹೋ, ಭಾವನಾ ಬಂದು ಮಗುನ ಕರ್ಕೊಂಡು ಹೋಗ್ತಾಳ? ಎಲ್ಲ ಕರ್ಕೊಂಡು ಹೋಗ್ತಾಳೆ? ಅವಳ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾಳ? ಸರಿ, ಕರ್ಕೊಂಡು ಹೋದ್ರುನು ಅವರೆಲ್ಲ ಖುಷಿನ ಒಪ್ಕೊಂತಾರೆ ಅಂತ ಅನ್ಕೊಂಡಿದ್ದೀರಾ? ಹಾಗೆಲ್ಲ ಆಗೋದು ಬೇಡ. ನಮ್ಮನೆ ಹುಡುಗಿನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಕಳಿಸ್ಕೊಡ್ಬೇಕು ಅಷ್ಟೇ. ಅಯ್ಯೋ ಬೇಡಪ್ಪ, ಹಾಗೆಲ್ಲ ಏನೂ ಮಾಡಬೇಡಿ. ನಮ್ ಭಾವನ ಖುಷಿನ ಬಿಟ್ಟು ಇರಲ್ಲ. ಅವಳು ಬಂದು ಖುಷಿನ ಕರ್ಕೊಂಡು ಹೋಗೇ ಹೋಗ್ತಾಳೆ. ಆಗ್ಲಿಂದ ಅದನ್ನೇ ಹೇಳ್ತಿದ್ದೀರಲ್ರಿ. ಕರ್ಕೊಂಡು ಹೋಗ್ತಾಳೆ ಅಂದ್ರೆ ಏನ್ರಿ ಅರ್ಥ? ಯಾಕ್ರಿ ಭಾವನಾ ಬಂದು ಖುಷಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಳೆ? ಫಸ್ಟ್ ಆಫ್ ಆಲ್, ನಮ್ ಮಗು ಯಾರ್ದೋ ಮನೆಗೆ ಯಾಕೆ ಹೋಗ್ಬೇಕು? ನಿಮ್ ಮಗಳಿಗೆ ಮದ್ವೆ ಆಗಿದೆ, ಇನ್ನೊಬ್ಳು ಮನೆ ಸೊಸೆ ಅವಳು. ಅವಳಿಗೆ ಅವಳದೇ ಆದಂತ ಸಂಸಾರ ಇದೆ. ನಾಳೆ ದಿನ ಅವಳಿಗೂ ಒಂದ್ ಮಗು ಆಗುತ್ತೆ. ಆಗ ನಮ್ ಖುಷಿಯಲ್ಲಿ ಹೇಗಿರ್ತಾಳೆ? ಅವರೆಲ್ಲ ತಮ್ಮ ಮೊಮ್ಮಗುನ ಬಿಟ್ಟು ಖುಷಿನ ಅವ್ರ ಮೊಮ್ಮಗು ಅಂತ ಒಪ್ಕೋತಾರೆ ಅನ್ಕೊಂಡಿದ್ದೀರಾ? ಅವರೆಲ್ಲ ಏನ್ ಅಷ್ಟೊಂದು ದಡ್ರ? ನೋಡಿ, ಮುಂದೊಂದ್ ದಿನ ಖುಷಿಗ್ ತೊಂದ್ರೆ ಆಗುತ್ತೆ ಅಂತ ನಮಗ್ ಗೊತ್ತಿದ್ದೆ ಇವತ್ತವಳನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದಿದೀವಿ. ದಯವಿಟ್ಟು ನಮ್ ಜೊತೆ ಕಳ್ಸಿಕೊಟ್ಬಿಡಿ. ಅಯ್ಯೋ ಹಾಗೆಲ್ಲ ಏನು ಮಾಡ್ಬೇಡಮ್ಮ. ಖುಷಿ ನಮ್ಮನೆಲ್ಲೇ ಇರ್ಲಿ. ಅಮ್ಮ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಭಾವನನ್ ಮನೆಗೆ ಖುಷಿನ ಕಳಿಸ್ಕೊಟ್ರೆ ಅವಳಿಗೆ ಸಂಸಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೇಗೋ ಅವ್ರ ಮಗುನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ, ಕರ್ಕೊಂಡು ಹೋಗ್ಲಿ ಬಿಡಿ. ಯಾವತ್ತಿದ್ರು ಈ ಮಗು ಅವ್ರ ಮನೆಗೆ ಹೋಗ್ಬೇಕು ತಾನೆ. ಸಂತು ಕರೆಕ್ಟ್. ನೀವೊಬ್ರೇ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ರವಿ, ಮಗುನ್ ಕರ್ಕೋ. ಅಯ್ಯೋ ರೀ, ಅಯ್ಯೋ ಖುಷಿ. ರವಿ, ಸೋಪರ್ಣಿಕ, ಮಗು ಬರಲ್ಲ ಅಂತ ಇದೆ. ನೀವು ಬಲವಂತದಿಂದ ಕರ್ಕೊಂಡು ಹೋದ್ರೆ ಮಗು ಮನಸ್ಸಿಗೆ ನೋವು ಆಗುತ್ತಮ್ಮ. ಒಂದ್ ಸ್ವಲ್ಪ ದಿನ ನಮ್ಮನೆಲ್ಲೇ ಬೆಳೀಲಿ, ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ. ನೋಡಿ, ಅದೆಲ್ಲ ಆಗಲ್ಲ. ನಾವು ಖುಷಿನ ಕರ್ಕೊಂಡು ಹೋಗ್ತಿದೀವಿ ಅಷ್ಟೇ. ನಡಿ ರವಿ. ಮಗು ಹೋಗ್ಲಿ ಬಿಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.